ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ತಾರೆ. ಅವರು ಕೊಡುವಂಥ ಸಲಹೆ ಮೇರೆಗೆ ಎಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ಈಗ ನಮಗೆ ಈ ಕಾನೂನು ತಜ್ಞರಂತ ನಾನು ಕರಿತೀನಿ ಧನಂಜಯ ಅವರನ್ನು. ಧನಂಜಯ ಅವರೇ, ಈಗ ಇವರಿಗೆ ಅಮಾನತು ಶಿಕ್ಷೆಯನ್ನು ಕೊಟ್ಟರು. ವಾಟ್ ಅಬೌಟ್ CM DCM? ಆಗಲೇ ಹೇಳ್ತಿರೋ ಹಾಗೆ ಅಮಾನತು ಶಿಕ್ಷೆ ಕೊಡುವಂಥ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರೋದಿಲ್ಲ. ಆ್ಯಂಡ್ ಮೇಲಾಗಿ ಈ ಬೇರೆ ಎಲ್ಲ ಕಾಳ್ತುಳಿತದ ಒಂದು ಘಟನೆಗಳಿಗೂ ಇದಕ್ಕೂ ಇರೋವಂಥ ವ್ಯತ್ಯಾಸವೇನೆಂದರೆ, ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಒಂದು ಸಮಾರಂಭ ಅನವಶ್ಯಕ ಅನ್ನುವಂಥ ಅಭಿಪ್ರಾಯವೇ ಹೊರಗೆ ಬರ್ತಿರುವಂಥದ್ದು. ಸೊ ಅವರ ಅನವಶ್ಯಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಇದು ಗಲಭೆ ಅಂದರೆ ಹೆಚ್ಚಾಯ್ತಾ, ಪೊಲೀಸ್ ಇಲಾಖೆ ವಿಭಜನೆ ಅಂದರೆ ಅವ್ರ ಸಿಬ್ಬಂದಿಯ ಕೊರತೆ ಆಯ್ತಾ ಅಂತ ಎಲ್ಲ ಪ್ರಶ್ನೆ ಇರೋದ್ರಿಂದ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತಪ್ಪು ಕೂಡ ಕಾಣ್ತಾ ಇದೆ. ಹೀಗಿದ್ದಾಗ ಒಬ್ಬ ತಪ್ಪು ಎಸಗಿರುವಂಥ ವ್ಯಕ್ತಿ ಉಳಿದವರು ತಪ್ಪು ಮಾಡಿದ್ದಾರೆ ಅಂತ ಸಸ್ಪೆಂಡ್ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶವಿರೋದಿಲ್ಲ. ಸೊ ಇದು ಬಂದು ಕಾನೂನು ಬಾಹಿರ ಅಂತ ಹೇಳಬೇಕಾಗತ್ತೆ. ಮತ್ತು ಎರಡನೇದೇನೆಂದರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಒಂದು ವೇಳೆ ಮಾಹಿತಿಯನ್ನು ವಿಚಾರಣಾ ಸಮಿತಿಗೆ ಕೊಡೋದಾದರೆ ಅದು ಮುಕ್ತ ವಾತಾವರಣದಲ್ಲಿ ಭಯವಿಲ್ಲದ ವಾತಾವರಣ ಆಗಬೇಕಾಗಿರೋದ್ರಿಂದ ಆಡಳಿತಾತ್ಮಕ ನಿಯಮಗಳ ಅನುಸಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಹುದ್ದೆಯಿಂದ ಕೆಳಗೆ ಇಳಿಬೇಕಾಗತ್ತೆ ವಿಚಾರಣೆಯ ಅವಧಿಯವರೆಗೆ. ಅದು ರಾಜಕೀಯ ಮಾತಲ್ಲ, ಅದು ಆಡಳಿತಾತ್ಮಕ ಮಾತು. ಸೊ ಅವರು ಇಬ್ಬರು ಕೂಡ ಕೆಳಗಿಳಿದ ನಂತರ ಸತ್ಯ ಏನು ನಡೆದಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ಅವರು ಅಲ್ಲಿದ್ದಾಗ ಏನಾಗುತ್ತೆ, ಯಾವುದೇ ಅಧಿಕಾರಿ ಅವ್ರ ವಿರುದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಬೆಳಿಗ್ಗೆ ಹೇಳಿಕೆ ಕೊಟ್ಟರೆ ಮಧ್ಯಾಹ್ನ ಆತ ವರ್ಗಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಮಾರನೇ ದಿನ ಒಂದು ಡಿಸಿಪ್ಲಿನರಿ ಎನ್ಕ್ವೈರಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಹೈಕೋರ್ಟ್ ಅದನ್ನು ವಹಿಸ್ಕೊಂಡಿರೋಂಥದ್ದು, ಈ ಒಂದು ವಿಚಾರಣೆಯ ಮೇಲುಸ್ತುವಾರಿಯನ್ನು ಹೈಕೋರ್ಟ್ ವಹಿಸ್ಕೊಂಡಿರೋದ್ರಿಂದ ಇನ್ ದ ಇಂಟ್ರೆಸ್ಟ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅವರಿಬ್ಬರು ಕೂಡ ಸ್ಟೆಪ್ ಡೌನ್ ಆಗಬೇಕಾಗತ್ತೆ. ಅದರಲ್ಲಿ ರಾಜಕೀಯದ ಪ್ರಶ್ನೆ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಪಾಪ ಸರ್ಗೆ ತುಂಬ ಕೇಸ್ಗಳಿದೆ. ಸುಪ್ರೀಂ ಕೋರ್ಟ್ ವಕೀಲರವರು ನಮ್ಮೊಂದಿಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದೆ, ನಮಗೆ ದೊಡ್ಡ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಾವು ಜಾಯ್ನ್ ಆಗೋಣ ನೆಕ್ಸ್ಟ್ ಡಿಬೇಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾವು ಚರ್ಚೆನ ಮುಂದುವರಿಸೋಣ. ಮಾಲ್ಗತ್ತಿ ಸರ್, ನಿಮಗೆ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಇವತ್ತು ಧನಂಜಯ ಸರ್ ಹೇಳಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನೋಡಿ ಇಲ್ಲಿ CM ಮತ್ತು DCM ಅವರು ಕೂಡ ಕೆಳಗಡೆ ಇಳಿಬೇಕು ಅಂತೇಳಿ. ನಾನು ಕೇಳ್ತಿದ್ದು, ಗೃಹ ಮಂತ್ರಿಗಳಲ್ಲಿ ಇಲ್ಲಿ ಗೃಹ ಮಂತ್ರಿಗಳು ಯಾಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ? ಗೃಹ ಮಂತ್ರಿಗಳು ಬಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು. ನಾನು ಆಗಲೇ ಮಾತಾಡುವಾಗಲೇ ಅರ್ಧ ಕಟ್ಟಾಯಿತು. ಪ್ಲೀಸ್ ಸರ್, ಕಂಟಿನ್ಯೂ ಮಾಡಿ. ಅದು ಏನು ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ, ಇವರು ಊರಲ್ಲಿ ಹೇಳಿದ್ದಾರೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಬೇಡ ಅಂತ ಹೇಳಿದ್ದೀವಿ. ಅದು ನಿಜಾನೋ ಸುಳ್ಳು? ಯಾರು ಓಪನ್ ಮೀಟಿಂಗ್ದಲ್ಲೇ CM ಹೇಳಿದ್ರು. ಯಾರು ಹೇಳಿದ್ರು ನಿಮಗೆ? ಯಾರೋ ನಿಮ್ಮ ಪ್ರಶ್ನೆಯವರೇ ಕ್ವಶನ್ ಮಾಡಿದ್ರು. ಅವ್ರು ಪೊಲೀಸರು ಬೇಡ ಅಂತ ಹೇಳಿದ್ರಂತೆ, ನೀವು ಯಾಕೆ ಮಾಡಿದ್ರು, ಯಾರು ಹೇಳಿದ್ರು ನಿಮಗೆ ಅಂತ CM ಕೇಳ್ತಾಯಿದ್ರು. ಸೊ ಇದನ್ನೆಲ್ಲ ಗಲಾಟೆಯಿಂದ ಗಲಿಬಿಲಿಯಿಂದ ಹೊರಗೆ ಬರಬೇಕಾದ್ರೆ ಈಗ ಅವರು ಹೆಂಗಾದರೂ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಕಮಿಷನರ್ ಬಂದು ಹೊರಗೆ ಒಂದು ಪ್ರೆಸ್ ಮೀಟ್ ಮಾಡಲಿ, ಏನು ನಡೆದಿದೆ ಅನ್ನೋದು ಆ್ಯಕ್ಚುಲಿ ಹೇಳಿ, ಅವರು ಏನಾಗಿದೆ ಅನ್ನೋದು ಗೊತ್ತಾಗಲಿ. ಹೇಳ್ಬೋದಾ? ಅಲ್ವಾ? ಹೇಳ್ಬೋದು. ಯಾಕೆ ಹೇಳ್ಬಾರ್ದು? ಹೇಳಲೇಬೇಕು. ಯಾಕೆ ಹೇಳ್ಬಾರ್ದು? ಅವ್ರು ಹೇಳಿದ್ ಒಳ್ಳೆ ಪಾಯಿಂಟ್. ಹೇಳ್ಬಾರ್ದು? ಹೇಳ್ಬೇಕು. ಅವರು ಈಸ್ ಇಂಡಿಪೆಂಡೆಂಟ್. ಈಗ ಸಸ್ಪೆಂಡ್ ಆದ್ಮೇಲೆ ಇನ್ನೇನಿದೆ? ಅದಕ್ಕೆ ಹೆಚ್ಚಿಗೆ ಏನು ಮಾಡ್ತಾರೆ? ಡಿಸ್ಮಿಸ್ ಮಾಡ್ತಾರಾ? ಡಿಸ್ಮಿಸ್ ಮಾಡೋ ಪವರ್ ಇಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ಬೇಕು ಡಿಸ್ಮಿಸ್ ಮಾಡಬೇಕಾದ್ರೆ. ಇದು ಏನು ನಡೆದಿದೆ, ಆ್ಯಕ್ಚುಲಿ ಏನಾಗಿದೆ ಅಂತ ಅನ್ನೋದು ಹೊರಗೆ ಬರಬೇಕು. ನಾವು ಹೇಳೋದು ಆಗಲೇ ಹೇಳ್ತಿದ್ನಲ್ಲ, ರೈಟಿಂಗ್ದಲ್ಲೇ ಕೊಟ್ಟಿದ್ರೆ, ಕಮಿಷನ್ ಬೇಡ ಅಂತ ರೈಟಿಂಗ್ದಲ್ಲಿ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮವರು ಧೈರ್ಯ ಮಾಡಬೇಕು. ಅವೆಲ್ಲ ಓಲೈಕೆ ರಾಜಕಾರಣ ಬಂದಾಗಬೇಕು. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಏನು ನಡೆದಿದೆ, ಇದು ಆರ್ಗನೈಸ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ. ಇದು ಇವರು ಎಲ್ಲ ಎಂಟರ್ಟೈನ್ಮೆಂಟ್ ಫಾರ್ ಗೇನ್ ಇದು ಆಡ್ದೋದು. ಇದು ನಥಿಂಗ್ ಬಟ್ ಎ ಗ್ಯಾಮ್ಲಿಂಗು. ಇದು ದುಡ್ಡು ಕೊಟ್ಟು 25-30 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಅವ್ರನ್ನ ಪರ್ಚೇಸ್ ಮಾಡಿ ಆಡಿಸ್ತಾರೆ. ಅಂತ ಆಡಿಸುವಾಗ ಇದು ದೇಶ ಸಲುವಾಗಿ ನಾನು ಕ್ರಿಕೆಟ್ ಆಡಿಲ್ಲ. ಇವರು ಪಾಕಿಸ್ತಾನ ಇಂಡಿಯಾ ಆಗಿ ಇದು ಅಂತ ಹೆಮ್ಮೆಯ ವಿಷಯ ಏನಲ್ಲ. 18 ತಿಂಗಳ ತೊಗೊಂಡಿದ್ದಾರೆ ಗೆಲ್ಲಲಿಕ್ಕೆ. 18 ವರ್ಷ ತೊಗೊಂಡಿದ್ದಾರೆ. 18 ವರ್ಷ ಆದಮೇಲೆ ಒಂದು 8 ದಿವಸ ವೆಯ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇವ್ರಿಗೆ. ಇಷ್ಟೊಂದು ಅರ್ಜೆಂಟಾಗಿ ಏನಿತ್ತು ಮಾಡೋದು? ಏನು ಅವಶ್ಯಕತೆ ಇತ್ತು ಇಷ್ಟು ಬೇಗ ಮಾಡುವಂಥದ್ದು? ಎಲ್ಲಿ ಓಡೋಗ್ತಿದ್ರ ಎಲ್ಲರೂ? ಇಲ್ಲಿ ನೋಡಿ, ನಾನು DCP ಆಗಿ 2 ಡಿವಿಷನ್ ಮಾಡಿದ್ದೇನೆ. ಇಲ್ಲಿ ನಾವು ಸಾಕಷ್ಟು ಟಿಕೆಟ್ ಕೊಟ್ಟನೇ ಅಷ್ಟೊಂದು ಗಲಾಟೆ ಆಗ್ತದೆ. ಪುಕ್ಷಟ ಬಾ ಅಂದಾಗೆ ಇರ್ತದೆ, ಬರಲ್ಲ. ಎಲ್ಲ ಜನ ಬಂದೇ ಬರ್ತಾರೆ. ಮತ್ತು ಇವರು ಮೆರವಣಿಗೆ ಅಂದರು. ಮೆರವಣಿಗೆ ಅಂದ ಕೂಡಲೇ ಎಲ್ಲ ಜನ ನೋಡ್ಲಿಕ್ಕೆ ಬಂದರು ರಸ್ತೆ ಮೇಲೆ. ಆಮೇಲೆ ಮರಣಿಗೆ 1 ಗಂಟೆ ಕ್ಯಾನ್ಸಲ್ ಅಂದರು. ಮೆರವಣಿಗೆ ಕ್ಯಾನ್ಸಲ್ ಅನ್ನೋದು ಇವ್ರಿಗೆ ಕಮಿಷನರ್ಗೆ ಗೊತ್ತಿಲ್ಲ.
ಆಯ್ತು ಮಲ್ಗದ್ದಿ sir. ಯಾರು ಡಿಸಿಷನ್ ಮಲ್ಗದ್ದಿ ತಗೊಂಡಿದ್ದು ಅದನ್ನ ಮಲ್ಗದ್ದಿ sir. ಇಷ್ಟೆಲ್ಲ ಈಗ ಹೆಬ್ಬಜೆಟ್ ಒಂದು ಇರುವಾಗ ಪ್ರಶ್ನೆ, ಈಗ ನಾನು ಒಂದು ಪ್ರಶ್ನೆ ಅದಕ್ಕೆ ನಾನು ಒಂದು ಒಂದು ನಿಮಿಷ ಬ್ರೇಕ್ನ ಟೈಮ್ ಬಂದಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವತ್ತು RCB ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು ಗೊತ್ತಾ? ಮೋರ್ ದೆನ್ 700 crore. ಮೋರ್ ದೆನ್ 700 ಕೋಟಿಗಿಂತ ಹೆಚ್ಚು ಬ್ರ್ಯಾಂಡ್ ವ್ಯಾಲ್ಯೂ ಈಗಿರೋದಲ್ಲಿ. ದಡ್ರು ನೀವು ದಡ್ರು. ಈಗಲಾದರೂ ಪಾಠ ಕಲೀರಿ. ಅಭಿಮಾನ ಇರಬೇಕು, ಅಭಿಮಾನಿಗಳು ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಸಾವಿಗೆ ಯಾರು ಹೊಣೆ? ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ತಾರೆ. ಅವರು ಕೊಡುವಂಥ ಸಲಹೆ ಮೇರೆಗೆ ಎಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ಈಗ ನಮಗೆ ಈ ಕಾನೂನು ತಜ್ಞರಂತ ನಾನು ಕರಿತೀನಿ ಧನಂಜಯ ಅವರೇ, ಈಗ ಇವ್ರಿಗೆ ಅಮಾನತು ಶಿಕ್ಷೆಯನ್ನು ಕೊಟ್ಟರು. ವಾಟ್ ಅಬೌಟ್ CM DCM? ಆಗಲೇ ಹೇಳ್ತಿರೋ ಹಾಗೆ ಅಮಾನತು ಶಿಕ್ಷೆ ಕೊಡುವಂಥ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರೋದಿಲ್ಲ. ಆ್ಯಂಡ್ ಮೇಲಾಗಿ ಈ ಬೇರೆ ಎಲ್ಲ ಕಾಳ್ತುಳಿತದ ಒಂದು ಘಟನೆಗಳಿಗೂ ಇದಕ್ಕೂ ಇರೋವಂಥ ವ್ಯತ್ಯಾಸವೇನೆಂದರೆ, ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಒಂದು ಸಮಾರಂಭ ಅನವಶ್ಯಕ ಅನ್ನುವಂಥ ಅಭಿಪ್ರಾಯವೇ ಹೊರಗೆ ಬರ್ತಿರುವಂಥದ್ದು. ಸೊ ಅವರ ಅನವಶ್ಯಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಇದು ಗಲಭೆ ಅಂದರೆ ಹೆಚ್ಚಾಯ್ತಾ, ಪೊಲೀಸ್ ಇಲಾಖೆ ವಿಭಜನೆ ಅಂದರೆ ಅವ್ರ ಸಿಬ್ಬಂದಿಯ ಕೊರತೆ ಆಯ್ತಾ ಅಂತ ಎಲ್ಲ ಪ್ರಶ್ನೆ ಇರೋದ್ರಿಂದ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತಪ್ಪು ಕೂಡ ಕಾಣ್ತಾ ಇದೆ. ಹೀಗಿದ್ದಾಗ ಒಬ್ಬ ತಪ್ಪು ಎಸಗಿರುವಂಥ ವ್ಯಕ್ತಿ ಉಳಿದವರು ತಪ್ಪು ಮಾಡಿದ್ದಾರೆ ಅಂತ ಸಸ್ಪೆಂಡ್ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶವಿರೋದಿಲ್ಲ. ಸೊ ಇದು ಬಂದು ಕಾನೂನು ಬಾಹಿರ ಅಂತ ಹೇಳಬೇಕಾಗತ್ತೆ. ಮತ್ತು ಎರಡನೇದೇನೆಂದರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಒಂದು ವೇಳೆ ಮಾಹಿತಿಯನ್ನು ವಿಚಾರಣಾ ಸಮಿತಿಗೆ ಕೊಡೋದಾದರೆ ಅದು ಮುಕ್ತ ವಾತಾವರಣದಲ್ಲಿ ಭಯವಿಲ್ಲದ ವಾತಾವರಣ ಆಗಬೇಕಾಗಿರೋದ್ರಿಂದ ಆಡಳಿತಾತ್ಮಕ ನಿಯಮಗಳ ಅನುಸಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಹುದ್ದೆಯಿಂದ ಕೆಳಗೆ ಇಳಿಬೇಕಾಗತ್ತೆ ವಿಚಾರಣೆಯ ಅವಧಿಯವರೆಗೆ. ಅದು ರಾಜಕೀಯ ಮಾತಲ್ಲ, ಅದು ಆಡಳಿತಾತ್ಮಕ ಮಾತು. ಸೊ ಅವರು ಇಬ್ಬರು ಕೂಡ ಕೆಳಗಿಳಿದ ನಂತರ ಸತ್ಯ ಏನು ನಡೆದಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ಅವರು ಅಲ್ಲಿದ್ದಾಗ ಏನಾಗುತ್ತೆ, ಯಾವುದೇ ಅಧಿಕಾರಿ ಅವ್ರ ವಿರುದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಬೆಳಿಗ್ಗೆ ಹೇಳಿಕೆ ಕೊಟ್ಟರೆ ಮಧ್ಯಾಹ್ನ ಆತ ವರ್ಗಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಮಾರನೇ ದಿನ ಒಂದು ಡಿಸಿಪ್ಲಿನರಿ ಎನ್ಕ್ವೈರಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಹೈಕೋರ್ಟ್ ಅದನ್ನು ವಹಿಸ್ಕೊಂಡಿರೋಂಥದ್ದು, ಈ ಒಂದು ವಿಚಾರಣೆಯ ಮೇಲುಸ್ತುವಾರಿಯನ್ನು ಹೈಕೋರ್ಟ್ ವಹಿಸ್ಕೊಂಡಿರೋದ್ರಿಂದ ಇನ್ ದ ಇಂಟ್ರೆಸ್ಟ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅವರಿಬ್ಬರು ಕೂಡ ಸ್ಟೆಪ್ ಡೌನ್ ಆಗಬೇಕಾಗತ್ತೆ. ಅದರಲ್ಲಿ ರಾಜಕೀಯದ ಪ್ರಶ್ನೆ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಪಾಪ ಸರ್ಗೆ ತುಂಬ ಕೇಸ್ಗಳಿದೆ. ಸುಪ್ರೀಂ ಕೋರ್ಟ್ ವಕೀಲರವರು ನಮ್ಮೊಂದಿಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದೆ, ನಮಗೆ ದೊಡ್ಡ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಾವು ಜಾಯ್ನ್ ಆಗೋಣ ನೆಕ್ಸ್ಟ್ ಡಿಬೇಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾವು ಚರ್ಚೆನ ಮುಂದುವರಿಸೋಣ. ಮಾಲ್ಗತ್ತಿ ಸರ್, ನಿಮಗೆ 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಇವತ್ತು ಧನಂಜಯ ಸರ್ ಹೇಳಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನೋಡಿ ಇಲ್ಲಿ CM ಮತ್ತು DCM ಅವರು ಕೂಡ ಕೆಳಗಡೆ ಇಳಿಬೇಕು ಅಂತೇಳಿ. ನಾನು ಕೇಳ್ತಿದ್ದು, ಗೃಹ ಮಂತ್ರಿಗಳಲ್ಲಿ ಇಲ್ಲಿ ಗೃಹ ಮಂತ್ರಿಗಳು ಯಾಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ? ಗೃಹ ಮಂತ್ರಿಗಳು ಬಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು. ನಾನು ಆಗಲೇ ಮಾತಾಡುವಾಗಲೇ ಅರ್ಧ ಕಟ್ಟಾಯಿತು. ಪ್ಲೀಸ್ ಸರ್, ಕಂಟಿನ್ಯೂ ಮಾಡಿ. ಅದು ಏನು ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ, ಇವರು ಊರಲ್ಲಿ ಹೇಳಿದ್ದಾರೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಬೇಡ ಅಂತ ಹೇಳಿದ್ದೀವಿ. ಅದು ನಿಜಾನೋ ಸುಳ್ಳು? ಯಾರು ಓಪನ್ ಮೀಟಿಂಗ್ದಲ್ಲೇ CM ಹೇಳಿದ್ರು. ಯಾರು ಹೇಳಿದ್ರು ನಿಮಗೆ? ಯಾರೋ ನಿಮ್ಮ ಪ್ರಶ್ನೆಯವರೇ ಕ್ವಶನ್ ಮಾಡಿದ್ರು. ಅವ್ರು ಪೊಲೀಸರು ಬೇಡ ಅಂತ ಹೇಳಿದ್ರಂತೆ, ನೀವು ಯಾಕೆ ಮಾಡಿದ್ರು, ಯಾರು ಹೇಳಿದ್ರು ನಿಮಗೆ ಅಂತ CM ಕೇಳ್ತಾಯಿದ್ರು. ಸೊ ಇದನ್ನೆಲ್ಲ ಗಲಾಟೆಯಿಂದ ಗಲಿಬಿಲಿಯಿಂದ ಹೊರಗೆ ಬರಬೇಕಾದ್ರೆ ಈಗ ಅವರು ಹೆಂಗಾದರೂ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಕಮಿಷನರ್ ಬಂದು ಹೊರಗೆ ಒಂದು ಪ್ರೆಸ್ ಮೀಟ್ ಮಾಡಲಿ, ಏನು ನಡೆದಿದೆ ಅನ್ನೋದು ಆ್ಯಕ್ಚುಲಿ ಹೇಳಿ, ಅವರು ಏನಾಗಿದೆ ಅನ್ನೋದು ಗೊತ್ತಾಗಲಿ. ಹೇಳ್ಬೋದಾ? ಅಲ್ವಾ? ಹೇಳ್ಬೋದು. ಯಾಕೆ ಹೇಳ್ಬಾರ್ದು? ಹೇಳಲೇಬೇಕು. ಯಾಕೆ ಹೇಳ್ಬಾರ್ದು? ಅವ್ರು ಹೇಳಿದ್ ಒಳ್ಳೆ ಪಾಯಿಂಟ್. ಹೇಳ್ಬಾರ್ದು? ಹೇಳ್ಬೇಕು. ಅವರು ಈಸ್ ಇಂಡಿಪೆಂಡೆಂಟ್. ಈಗ ಸಸ್ಪೆಂಡ್ ಆದ್ಮೇಲೆ ಇನ್ನೇನಿದೆ? ಅದಕ್ಕೆ ಹೆಚ್ಚಿಗೆ ಏನು ಮಾಡ್ತಾರೆ? ಡಿಸ್ಮಿಸ್ ಮಾಡ್ತಾರಾ? ಡಿಸ್ಮಿಸ್ ಮಾಡೋ ಪವರ್ ಇಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ಬೇಕು ಡಿಸ್ಮಿಸ್ ಮಾಡಬೇಕಾದ್ರೆ. ಇದು ಏನು ನಡೆದಿದೆ, ಆ್ಯಕ್ಚುಲಿ ಏನಾಗಿದೆ ಅಂತ ಅನ್ನೋದು ಹೊರಗೆ ಬರಬೇಕು. ನಾವು ಹೇಳೋದು ಆಗಲೇ ಹೇಳ್ತಿದ್ನಲ್ಲ, ರೈಟಿಂಗ್ದಲ್ಲೇ ಕೊಟ್ಟಿದ್ರೆ, ಕಮಿಷನ್ ಬೇಡ ಅಂತ ರೈಟಿಂಗ್ದಲ್ಲಿ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮವರು ಧೈರ್ಯ ಮಾಡಬೇಕು. ಅವೆಲ್ಲ ಓಲೈಕೆ ರಾಜಕಾರಣ ಬಂದಾಗಬೇಕು. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಏನು ನಡೆದಿದೆ, ಇದು ಆರ್ಗನೈಸ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ. ಇದು ಇವರು ಎಲ್ಲ ಎಂಟರ್ಟೈನ್ಮೆಂಟ್ ಫಾರ್ ಗೇನ್ ಇದು ಆಡ್ದೋದು. ಇದು ನಥಿಂಗ್ ಬಟ್ ಎ ಗ್ಯಾಮ್ಲಿಂಗು. ಇದು ದುಡ್ಡು ಕೊಟ್ಟು 25-30 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಅವ್ರನ್ನ ಪರ್ಚೇಸ್ ಮಾಡಿ ಆಡಿಸ್ತಾರೆ. ಅಂತ ಆಡಿಸುವಾಗ ಇದು ದೇಶ ಸಲುವಾಗಿ ನಾನು ಕ್ರಿಕೆಟ್ ಆಡಿಲ್ಲ, ಇವರು
ಪಾಕಿಸ್ತಾನ ಇಂಡಿಯಾ ಆಗಿ ಇದು ಅಂತ ಹೆಮ್ಮೆಯ ವಿಷಯ ಏನಲ್ಲ. 18 ತಿಂಗಳ ತೊಗೊಂಡಿದ್ದಾರೆ ಗೆಲ್ಲಲಿಕ್ಕೆ. 18 ವರ್ಷ ತೊಗೊಂಡಿದ್ದಾರೆ. 18 ವರ್ಷ ಆದಮೇಲೆ ಒಂದು 8 ದಿವಸ ವೇಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇವ್ರಿಗೆ. ಇಷ್ಟೊಂದು ಅರ್ಜೆಂಟಾಗಿ ಏನಿತ್ತು ಮಾಡೋದು? ಏನು ಅವಶ್ಯಕತೆ ಇತ್ತು ಇಷ್ಟು ಬೇಗ ಮಾಡುವಂಥದ್ದು? ಎಲ್ಲಿ ಓಡೋಗ್ತಿದ್ರ ಎಲ್ಲರೂ? ಇಲ್ಲಿ ನೋಡಿ, ನಾನು DCP ಆಗಿ 2 ಡಿವಿಷನ್ ಮಾಡಿದ್ದೇನೆ. ಇಲ್ಲಿ ನಾವು ಸಾಕಷ್ಟು ಟಿಕೆಟ್ ಕೊಟ್ಟನೇ ಅಷ್ಟೊಂದು ಗಲಾಟೆ ಆಗ್ತದೆ. ಪುಕ್ಷಟ ಬಾ ಅಂದಾಗೆ ಇರ್ತದೆ, ಬರಲ್ಲ. ಎಲ್ಲ ಜನ ಬಂದೇ ಬರ್ತಾರೆ. ಮತ್ತು ಇವರು ಮೆರವಣಿಗೆ ಅಂದ ಕೂಡ ಎಲ್ಲ ಜನ ನೋಡ್ಲಿಕ್ಕೆ ಬಂದರು ರಸ್ತೆ ಮೇಲೆ. ಆಮೇಲೆ ಮೆರವಣಿಗೆ 1 ಗಂಟೆಗೆ ಕ್ಯಾನ್ಸಲ್ ಅಂದರು. ಮೆರವಣಿಗೆ ಕ್ಯಾನ್ಸಲ್ ಅನ್ನೋದು ಇವ್ರಿಗೆ ಕಮಿಷನರ್ಗೆ ಗೊತ್ತಿಲ್ಲ. ಆಯ್ತು, ಮಲ್ಗದ್ದಿ ಯಾರು ಡಿಸಿಷನ್ ತಗೊಂಡಿದ್ದು ಅದನ್ನ? ಇಷ್ಟೆಲ್ಲ ಹೆಬ್ಬಜೆಟ್ ಇರುವಾಗ ಈಗ ಒಂದು ಪ್ರಶ್ನೆ, ಅದಕ್ಕೆ ನಾನು ಒಂದು ನಿಮಿಷ ಬ್ರೇಕ್ನ ಟೈಮ್ ಬಂದಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವತ್ತು RCB ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು ಗೊತ್ತಾ? ಮೋರ್ ದೆನ್ 700 crore. ಮೋರ್ ದೆನ್ 700, 700 ಕೋಟಿಗಿಂತ ಹೆಚ್ಚು ಬ್ರ್ಯಾಂಡ್ ವ್ಯಾಲ್ಯೂ ಈಗಿರೋದಲ್ಲಿ. ದಡ್ರು ನೀವು ದಡ್ರು. ಈಗಲಾದರೂ ಪಾಠ ಕಲೀರಿ. ಅಭಿಮಾನ ಇರಬೇಕು, ಅಭಿಮಾನಿಗಳು ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಸಾವಿಗೆ ಯಾರು ಹೊಣೆ? ಯಾರ್ದೋ ತಲೆದಂಡ.